ಇನ್ನು ಬೀದರ್ನಲ್ಲಿ ನರೇಗಾ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಜಗನ್ನಾಥ್ ಎಂಬಾತನಿಂದ ಮಹಿಳಾ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆ. ಜೂನ್ 17ರಂದು ಕೆಲಸ ಮಾಡುವಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ಎಸ್ಪಿಗೆ ಕಾರ್ಮಿಕರು ಮನವಿಯನ್ನ ಮಾಡಿದ್ದಾರೆ. ಬೀದರ್ನ ಎಸ್ಪಿ ಪ್ರದೀಪ್ ಗುಂಟಿ ಅವರಿಗೆ ಮಹಿಳಾ ಕಾರ್ಮಿಕರು ಮನವಿಯನ್ನ ಸಲ್ಲಿಸಿದ್ದಾರೆ. ನೀನೇನು ಎಸಿನ ಡಿಸಿನ ಟೀಚರ್ ಅಂತ ನಿಂದಿಸಿದ್ದಾರೆ ಅಂತ ಕಾರ್ಮಿಕರು ಆರೋಪವನ್ನ ಮಾಡಿದ್ದಾರೆ. ಬಡ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಕೆಲಸ ಮಾಡುವ ಸ್ಥಳಕ್ಕೆ ಬಂದು ಏಡಿಯಾದಂತಹ ಜಗನ್ನಾಥ್ ಅವರು ಕಿರುಕುಳವನ್ನ ಕೊಡ್ತಾರಂತೆ. ಕೆಲಸ ಸರಿಯಾಗಿ ಮಾಡಿಲ್ಲ, ಕಾಟಾಚಾರಕ್ಕೆ ಕೆಲಸ ಮಾಡಿದ್ದೀರೆಂದು ನಿಂದನೆ ಮಾಡ್ತಾರಂತೆ. ಮಹಿಳಾ ಕಾರ್ಮಿಕರೆದುರೇ ಏಕವಚನದಲ್ಲಿ ಬೈದು ಮಹಿಳೆಯರಿಗೆ ನಿಂದಿಸ್ತಾರಂತೆ. ನರೇಗಾ ಸಹಾಯಕ ನಿರ್ದೇಶಕನ ಮೇಲೆ ಕಾನೂನು ಕ್ರಮಕ್ಕೆ ಇವತ್ತು ಮಹಿಳೆಯರು ಎಸ್ಪಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಎಸ್ಪಿ ಪ್ರದೀಪ್ ಗುಂಟೆ ಹುಮ್ನಾಬಾದ್ ಇಒಗೆ ಕೂಡ ಮನವಿಯನ್ನ ಮಾಡಿದ್ದಾರೆ. ಮಹಿಳಾ ಕಾರ್ಮಿಕರು ಹುಮ್ನಾಬಾದ್ ತಾಲೂಕಿನ ಸೀತಲ್ಗೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಂದ 100ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು ಎಸ್ಪಿ ಆಫೀಸ್ಗೆ ಬಂದಿದ್ರು. ಮಹಿಳೆಯರ ಮನವಿಗೆ ಬೀದರ್ನ ಎಸ್ಪಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ನಾನು ಕ್ರಮ ಕೈಗೊಳ್ತೀನಿ, ವಿಚಾರಣೆ ಮಾಡ್ತೀನಿ ಅಂತ ಎಸ್ಪಿ ಅವರು ಕೂಡ ಹೇಳಿದ್ದಾರೆ. ನೋಡಿ ಎಂತಹ ದುರ್ದೈವ ಇದು. ನರೇಗಾ ಯೋಜನೆಯಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅಂತ ಕಾನೂನಿದೆ. ಕೆಲಸ ಕೊಟ್ಟು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ನೀವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಾಗಿರೋದು ನಿಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ ಟಿಎ ಮೇಲೆ, ಟೆಕ್ನಿಕಲ್ ಅಲ್ಲಿ ಜೈ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಎಡಿ ಅವರೇ ಬಂದು ಲೇಬರ್ಗಳಿಗೆ ಬೈತಾರಂದ್ರೆ ಇದು ಯಾವ ದೇಶದ ನ್ಯಾಯ ರೀ? ಜಗನ್ನಾಥ್ ಅವರೇ, ನಾನು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮಗೆ ಅಲ್ಲಿ ಕಾರ್ಮಿಕರು, ಮಹಿಳಾ ಕಾರ್ಮಿಕರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮ ಜೈಗೆ ಹೇಳಿ, ನಿಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಹೇಳಿ, ನೀವು MB ಬರೆಯುವಂತಹ ಸಂದರ್ಭದಲ್ಲಿ ಇಷ್ಟೇ ಕಾಮಗಾರಿಯಾಗಿದೆ, ಇಷ್ಟಕ್ಕೆ ಕೂಲಿ ಕೊಡ್ತೀವಂತ ಅವಾಗ ಸ್ಪಷ್ಟವಾಗಿ ಹೇಳಿ. ನೀವು ಬಂದು ಮಹಿಳೆಯರಿಗೆ ನಿಂದನೆ ಮಾಡ್ತೀರಿ, ಕಿರುಕುಳ ಕೊಡ್ತೀರಿ ಅಂದ್ರೆ ಯಾವ ದೇಶದಲ್ಲಿ ಇದ್ದೀರಿ? ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ಮೂಲಕ ಆಡಳಿತ ನಡೀತಾ ಇದು, ರಾಜ್ಯ ಪ್ರಭುತ್ವ ಅಲ್ಲ. ತಿಳ್ಕೊಳ್ಳಿ ಜಗನ್ನಾಥ್ ಅವರೇ. ಮಹಿಳೆಯರಿಗೆ ಕಿರುಕುಳ ಕೊಡ್ತೀರಿ ಅಂದ್ರೆ ಮಹಿಳೆಯರನ್ನು ಸುಮ್ಮನೆ ಕೂಡ್ಬೇಕಾ? ಮಹಿಳೆಯರೇ ನಿಮ್ಮ ಮನೆಗೆ ನೌಕರಿಗೆ ಬರ್ತಾ ಇದ್ದಾರ? ಮಹಿಳೆಯರು ಸರ್ಕಾರಿ ಯೋಜನೆಯ ಅಧೀನದಲ್ಲಿ ಕೂಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅವ್ರು ಕೂಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನೆ ಕೆಲಸಕ್ಕೆ ಬರ್ತಾ ಇಲ್ಲ. ನಿಮ್ಮ ಮನೆ ಮುಂದೆ ಬಂದ ಅವ್ರೇನು ಕೂಲಿ ಕೇಳ್ತಾ ಇಲ್ಲ. ಸರ್ಕಾರ ದುಡ್ಡ್ರಿ, ಸರ್ಕಾರದ ದುಡ್ಡು ಅಂದ್ರೆ ನಮ್ಮ ತೆರಿಗೆ ಹಣ ರೀ. ನಿಮಗೂ ಸಂಬಳ ನಮ್ಮ ತೆರಿಗೆ ಹಣದಲ್ಲಿ ಬರುತ್ತೆ. ಹೋಗಿ ಮಹಿಳೆಯರಿಗೆ ನಿಂದಿಸ್ತೀರಿ, ಅವಾಚ್ಯ ಶಬ್ದಗಳಿಂದ ಮಾತಾಡ್ತೀರಿ ಅಂದ್ರೆ ನಿಮಗೆ ಅಷ್ಟೊಂದು ಅಧಿಕಾರ ಕೊಟ್ಟವ್ರು ಯಾರ್ರಿ ನಿಮ್ಗೆ? ಜಗನ್ನಾಥ್ ಅವರೇ, ನಾನು ನೇರವಾಗಿ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಷ್ಟು ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ? ಮಹಿಳೆಯರಿಗೆ ಹೆಂಗ್ ಬಂದ್ರೆ ಮನಸ್ಸಿಗೆ ಬಂದಂಗೆ ಮಾತಾಡ್ತೀರಿ. ಮಹಿಳೆಯರಿಗೆ ನರೇಗಾ ಕೂಲಿ ಕಾರ್ಮಿಕ ಮಹಿಳೆಯರೆದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತೀರಿ. ಅವ್ರೇನಾದ್ರೂ ತಿರುಗಿ ಬಿದ್ದು ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡು ನಿಂತ್ರೆ ಮಾಡ್ತೀರಾ ಡ್ಯೂಟಿ ನೀವು ಅಲ್ಲಿ? ಎಲ್ಲ ಮಹಿಳೆಯರು 100 ಜನ ಮಹಿಳೆಯರು ಬಂದಿದ್ರು. ನೀವು ಒಂದು ವೇಳೆ ಅಲ್ಲಿ SP ಆಫೀಸಲ್ಲಿ ಕಾಣಿಸಿದ್ರೆ ಎಲ್ಲ ಮಹಿಳೆಯರು ಕಾಲಲ್ಲಿ ಇರೋ ಚಪ್ಪಲಿಯನ್ನ ತಗೊಂಡು ಬರ್ತಿದ್ರು. ನಿಮಗೆ ಅಲ್ಲೇ ಕಣ್ಣಾರೆ ಕಂಡ್ರೆ ಮಹಿಳೆಯರು ತಿರುಗಿ ಬಿದ್ರೆ ಮಾಡ್ತೀರೇನ್ರಿ ಡ್ಯೂಟಿ? ಅಲ್ಲ, ಮಹಿಳೆ ತಪ್ಪು ಮಾಡಿದ್ರೆ ಯಾಕೆ ಕೆಲಸ ಮಾಡದೇ ಇದ್ರೆ MB ಬರೆಯೋರು ನೀವು ಇರ್ತೀರಿ, ಟೆಕ್ನಿಕಲ್ ಅಸಿಸ್ಟೆಂಟ್ ಇರ್ತಾನೆ, ಜೈ ಇರ್ತಾನೆ, PO ಇರ್ತಾನೆ. ಇಷ್ಟೆಲ್ಲ ಜನರಿಗೆ ನೀವು ವಾರ್ನಿಂಗ್ ಮಾಡಿ. ಕೆಲಸ ಸರಿಯಾಗಿ ಆಗಿಲ್ಲ ಅಂದ್ರೆ ಇವ್ರಿಗೆ ವಾರ್ನಿಂಗ್ ಮಾಡಿ. ನೀವ್ಯಾರು ಡೈರೆಕ್ಟ್ ಆಗಿ ಬಂದು ಬೈತೀರಿ? ಹೌದು, ನಿಮ್ಮ ಕೆಲಸ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಅವಕಾಶವಿದೆ, ನಿಮಗೂ ಇದೆ, ಇವು ಅವರಿಗೂ ಇದೆ. ಮೇಲ್ವಿಚಾರಣೆ ಮಾಡಿ. ಅವಾಚ್ಯ ಶಬ್ದಗಳ ನಿಂದನೆನ ನೀವು ಯಾಕ್ರಿ ಮಾಡ್ತೀರಿ? ಇವತ್ತು ಅಲ್ಲಿ ಬಂದಂತ ಸಂಘಟನೆಯ ಪ್ರಮುಖರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ಕೇಳಿಸ್ಕೊಳ್ಳಿ. ಸೊ ಈ ಒಂದು ಸುದ್ದಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನು ಮತ್ತೊಂದು ಸುದ್ದಿ ಕಡೆ ಹೋಗೋಣ. ಸರ್, ಜೂನ್ 17ನೇ ತಾರೀಕಲ್ಲಿ ಕೆಲಸದ ಮೇಲೆ ಜನ ಎಲ್ಲನೂ ಸಿತಳ್ಗೆರೆ ಪಂಚಾಯತಿ ವ್ಯಾಪ್ತಿದಾಗ ಚಕಡ್ಯಾಮ್ ಹೂಳೆತ್ತ ಕೆಲಸದ ಮೇಲೆ ಜನ ಒಂದು 200-300 ಮಹಿಳಾ ಕಾರ್ಮಿಕರು ಅದಾರ. ಮಹಿಳಾ ಕಾರ್ಮಿಕರು NMMS ಫೋಟೋ ಆ್ಯಪ್ನಾಗ ಅಟೆಂಡೆನ್ಸ್ ಹಾಜರಾತಿ ತಗೊಳ್ಳೋ ಸಮಯದಾಗ ಸಹಾಯಕ ನಿರ್ದೇಶಕರು ಭೇಟಿ ನೀಡಿ ಅವರು ಫೋಟೋ ತಗೊಳ್ಳೋದನ್ನು ನಿಲ್ಲಿಸಿ, ನೀನೇನು AC ಇದ್ದಿ, DC ಇದ್ದಿ, ನೀನೇನು ಟೀಚರ್ ಇದ್ದಿ, ಇಲ್ಲೇನು ಪಾಠ ಮಾಡ್ಲಿಕ್ಕೆ ಬಂದಿದ್ದಿ, ನೀನು ಯಾಕೆ ಹಾಜರಾತಿ ತಗೊಳ್ಳತ್ತಿದ್ದಿ, ನಿನಗೆ ಯಾರು ಇದರ ಅಧಿಕಾರ ಕೊಟ್ಟಾರ ಅಂಥೇಳಿ ಅವಾಚ್ಯ ಅಂತಾರೆ ಏಕವಚನದಾಗ ನೀನು ಅಂತ ಪದ ಬಳಕೆ ಮಾಡೋದ್ರ ಮೂಲಕ ಆ ಮಹಿಳಾ ಮೇಟ್ಗಳಿಗೆ ಬೈದಿರ್ತಾರೆ. 60 ಏಜ್ ಮೇಲೆ ಆಗಿರೋರಿಗೆ ಸ್ವಲ್ಪ ಕೆಲಸದಾಗ ಡಿಡಕ್ಷನ್ ಇರುತ್ತೆ. ಆ ಡಿಡಕ್ಷನ್ ಕೇಳಕ್ಕೆ ಆಕೆ ಅಜ್ಜಿ ಹೋಗಿದ್ದಾಗ ಆಕೆಗೆ ನೀನು ಯಾಕೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಿ, ನೀನು ಆಶ್ರಮಕ್ಕೆ ಹೋಗಬೇಕು, ನೀನು ಇಲ್ಲಿ ಯಾಕೆ ಬಂದಿದ್ದಿ, ಈ ರೀತಿ ಪದ ಬಳಕೆ ಮಾಡಿರೋದು
ಮಾನ್ಯ ಸಹಾಯಕ ನಿರ್ದೇಶಕರು ಜಗನ್ನಾಥ್ ಸರ್, ತಾಲೂಕ್ ಪಂಚಾಯತಿ ಹುಮ್ನಾಬಾದ್, ಇವರು ಪದೇ ಪದೇ ನೀನು ಏನದು ಏಕವಚನದಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾವು ನಿನ್ನೆ ಏನು ಮಾಡಿದ್ದೀವಿ ಸರ್, ಸಾಂಕೇತಿಕವಾಗಿ ಒಂದು ದಿವಸದ ಧರಣಿ ಮಾಡಿದ್ದೀವಿ ತಾಲೂಕ್ ಪಂಚಾಯತ್ ಹುಮ್ನಾಬಾದ್ ಎದುರುಗಡೆ. ಮಾನ್ಯ ಶಾಸಕರು ಬಂದು ಅದನ್ನು 17ನೇ ತಾರೀಕಿಗೆ ನಡೆದೈತೆ ಅಂತೀರಿ, ಜೂನ್ 17ಕ್ಕೆ ಸಿಇಒ ಗಮನಕ್ಕೆ ತಂದ್ರೆ? ಹೌದು, ಇವತ್ತು ನಿನ್ನೆನೆ ಸಿಇಒ ಗಮನಕ್ಕೂ ತಂದು ತಾಲೂಕ್ ಪಂಚಾಯತಿ ಎದುರು ಧರಣಿ ಕೂತೀವಿ ಸರ್. ಒಂದು 15 ದಿವಸಗಳ ಕಾಲಾವಕಾಶದ ಮೇರೆಗೆ ಮೇಡಮ್ ಅವರು ಮತ್ತು ಶಾಸಕರು, ಯುವ ಮೇಡಮ್ ಮತ್ತು ಶಾಸಕರ ಸಮ್ಮುಖದಲ್ಲಿ ಕೈ ಬಿಟ್ಟಿವಿ. ತದನಂತರ ಯುವ ಮೇಡಮ್ ಅವರು ಅದಕ್ಕೆ ಓಸೆ ಕೊಡೋಂಗಿಲ್ಲ, ನೀವು 15 ದಿನಗಳ ಎಣಿಕೆ ಮಾಡ್ತೀರಿ ಅಂತ ನಮಗೆ ಮತ್ತೆ ನೆಗ್ಲಿಜೆನ್ಸಿ ತೋರಿಸಿರ್ತಾರೆ ಸರ್. ಅದು ನಮಗೆ ಒಂದು ಹೆಣ್ಣು ಮಗಳು ಗಮನಕ್ಕೆ ತಂದಾಗ ಏನಂದ್ರೆ ಸಿಒ ಅವರು ನಾಳೆನೇ ಆ್ಯಕ್ಷನ್ ಮಾಡ್ತೀವಿ, ನಾಳೆ ಟೀಮ್ ಕಳಿಸ್ತೀನಿ, ಮತ್ತು ಅಲ್ಲಿ ಏನಾಗ್ತದೆ ಅದು ಒಂದು ಪ್ರೊಸೀಡಿಂಗ್ ಮಾಡಿ ನಾವು ಇಮಿಡಿಯೇಟ್ ಆ್ಯಕ್ಷನ್ ತಗೋತೀವಿ ಅಂತ ಅವ್ರು ತಿಳಿಸಿದ್ದಾರೆ. 24 ತಾರೀಕು 7 ದಿನ ಆಯಿತು ಘಟನೆ ಆಗಿ 7 ದಿವಸ ಆಯಿತು ಸರ್. ಬೆಳಕಿಗೆ ಬಂದು 3 ದಿವಸ. ನಾನು ಸೋಮವಾರ ದಿನ ಅಲ್ಲಿ ಕೆಲಸದ ಮೇಲೆ ಹೋಗಿರ್ತೀನಿ. ಜನ ಎಲ್ಲನೂ ನಮಗೆ ಹಿಂಗೆ ಅಂದಿರ್ತಾರೆ ಸ್ಪಾಟಿಗೆ ಬರ್ಲಿಕ್ಕೆ ಹೇಳಿದ್ದೀವಿ ಸರ್ ಎಡಿ ಅವರಿಗೆ, ಬಂದಿಲ್ಲ. ಹಿರಿಯ ಮೇಲಾಧಿಕಾರಿಗಳು ಯಾಕೆ ತಮ್ಮ ಕೆಳಹಂತದ ಅಧಿಕಾರಿಗಳ ವಿರುದ್ಧ? ಮೇಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿರೋದೇ ನಿನ್ನೆ ಸರ್, ನಾವು ತಂದಿದ್ದೆ ನಿನ್ನೆನೆ. ಇಲ್ಲ ಅಂತಾರೆ ಅದು ಮೇಲಧಿಕಾರಿಗಳಿಗೆ ಬಂದಿಲ್ಲ. ಯುವ ಮೇಡಮ್ ಗಮನದಾಗ ತಂದೀವಿ, ಅವರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದ್ರಿಂದ ಇವತ್ತು ಮತ್ತೆ ಮಾನ್ಯ ಸಿಒ ಅವ್ರಿಗೂ ಒಂದು ಮನವಿ ಪತ್ರ ಕೊಟ್ಟಿವಿ. ಆ್ಯಕ್ಷನ್ ಮಾಡ್ತೀವಿ ನಾವು ನಾಳೆ. ಒಂದು ಆ್ಯಕ್ಷನ್ ಅಂತಾರೆ ಸರ್, ಅವರಿಗೆ ನಾವು ಸಸ್ಪೆಂಡ್ ಆದರೆ ತಪ್ಪೇನಿಲ್ಲ ಸರ್. ಯಾಕಂದರೆ ಈಗ 3 ದಿವಸ ಆಯಿತು ಕಾರ್ಮಿಕರು ಹೆಂಗೆ ಓಡಾಡ್ಲತ್ತಾರ, ಅದರದ್ದು ಕಿಂಚಿತ್ತು ಕಾಳಜಿ ಇಲ್ದಂಗೆ ಅವರು ಯಾವ ನಮ್ಮನೆ ನಮ್ಮ ಮಹಿಳಾ ಕಾರ್ಮಿಕರಿಗೆ ಸಮಸ್ಯೆ ಮಾಡ್ಯಾರ, ಅವ್ರಿಗೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ತಾರೆ, ಈ ಎಲ್ಲ ಪದಗಳ ಬಳಕೆ ಮೇಲೆ ಕಾನೂನು ರೀತಿಯ ಕ್ರಮ ಇಮಿಡಿಯೇಟ್ ಆಗಿ ಆಗಬೇಕು ಅಂತ ನಾವು FIR ಏನಾದರೂ ಮಾಡ್ತಿದ್ರಾ? ಮಾಡಿದ್ರೆ ತಪ್ಪೇನಿಲ್ಲ ಸರ್, ಅದಕ್ಕೆ ರೆಡಿ ಇದ್ದೀವಿ ನಾವು. ಮಾಡ್ಬೇಕಂತ ಈಗ ಅವಾಚ್ಯ ಶಬ್ದಗಳು ಏನೇನಂತ ಬೈದಾರ ಅಂತಾನೆ ಒಂದು ಮನವಿ ಪತ್ರ, ದೂರು ಪತ್ರನೇ ಕೊಟ್ಟಿವಿ ಸರ್ ಮಾನ್ಯ SP ಅವ್ರಿಗೆ. ಮಾಡ್ಬೋದು ಸರ್, ಮಾಡ್ಬೇಕು ಸರ್. ಈಗ ಅದು ಜನ 3 ದಿವಸ ಆಯ್ತು ಎದುರು ಕಡೆಯಿಂದ ಓಡಾಡ್ಲತ್ತಾರ, ಅವ್ರಿಗೆ ನ್ಯಾಯ ಬೇಕು ಸರ್. ಅವ್ರಿಗೆ ಸಾಮಾಜಿಕ ನ್ಯಾಯ ಬೇಕು. ಸಮಾಜದಾಗ ಒಂದು ಕೀಳು ಮಟ್ಟಕ್ಕೆ ಯಾವಾಗ ಅವರು ಕಾರ್ಮಿಕರು ಅಂತೇಳಿ ನೋಡ್ತಾರೆ, ಕಾರ್ಮಿಕರ ಶಕ್ತಿ ಏನಂತ ಗೊತ್ತಾಗಬೇಕಲ್ಲ ಸರ್ ಅವ್ರಿಗೆ. ನನ್ನ ಹೆಸರು ಸಪ್ನದೀಪ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಜಿಲ್ಲಾ ಕಾರ್ಯಕರ್ತೆ ಸರ್. ಹುಮ್ನಾಬಾದ್ ತಾಲೂಕಿನ ಸಿತಾಳ್ಗಾರ್ ಪಂಚಾಯತ್ದ ಸುಜಾತ್ ಅಂತ ನಾನು ಭೇಟಿಯಾಗಿ ಮಾಡ್ತೀನಿ. AD ಅವರು ನಾವು ಕ್ಯಾಮ್ರಾ ಫೋಟೋ ಇಸ್ಕೊಂಡ್ ಹೊತ್ತಿಗೆ ಬಂದರು ಸರ್. ಬಂದು ಅವರು ನಮಗೂ GKM ಹೇಳಿದರು, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಮಾಡೋ ಕೆಲಸ ನೀವು ಮಾಡಿ, ನಾವು ಹೋಗ್ತೀನಿ ಜರ ಫೋಟೋ ಇಸ್ಕೊರಿ ಅಂತ ಹೇಳಿದ್ರು. ಸರಿ ಮೇಡಮ್ ಅಂತೇಳಿ ನಾವು ಫೋಟೋ ಇಸ್ಕೊಳ್ಳೋ ಅಷ್ಟಾಗೆ ಇಸ್ಕೊಂಡ್ ಹೊತ್ತಿಗೆ ಅವ್ರು ಬಂದಾರ್ರಿ. ಬಂದು ನೀವೇನು DC ನಾ, ನೀವೇನು AC ನಾ, ನೀವೇನು ಟೀಚರಾ, ನೀವೇನು ಕ್ಲಾಸ್ ತೊಗೊಳತ್ತೀರಿ ಇಲ್ಲಿ, ನೀವು ಯಾಕೆ ಬಂದಿದ್ದು, ನೀವೇನು ನನ್ನ ಜೊತೆ ನೀವು ಮಾತಾಡೋದು? ಸರ್ ಇಲ್ಲ ಸರ್, ನಾವು ಹೇಳ್ಯಾರು ತೊಗೊಳತ್ತೆ, ನೀವು ನಮ್ಮ ಸರಿ ನೀ ಯಾರು, ನೀ ಮಾತಾಡಬೇಡ, ಬಾಯಿ ಮುಚ್ಕೋ, ನೀ ಮಾತಾಡೋದು ಬೇಕಾಗಿಂದಲ್ಲ ಅಂಥೇಳಿ ನಮಗೆ ಮಾತಾಡ್ಕೊಟ್ಟಿಲ್ಲ ಸರ್. ಅವಾಚ್ಯ ಶಬ್ದ ಇದೆ ಸರ್. ನೀನು ಅಂಬ ಶಬ್ದ ಏಕವಚನ ಯಾರು AD ಸರ್ ರೀ, ಜಗನ್ನಾಥ್ ಸರ್ ರೀ. ಕೊಡಲ್ಲ ಸರ್, ಯಾವಾಗಲೂ ಹಿಂಗೆ ಸರ್. ಈಗ 2-3 ಸಾರಿ ಐತೆ ಸರ್, ಯಾನೋ ಸರ್ ಅಂಬಲ್ಯಾಕ ಹೋಗ್ಬಿಡು ಅಂತ ಹೇಗೆ ಅಂದೇವ್ರಿ. ಈಗ 1 ಸಾರಿ ಐತೆ, 2 ಸಾರಿ ಐತಿ, 3 ಸಾರಿ ಐತಿ ಸರ್, ಇದೇ ಮಾತಾಡ್ತಾರೆ. ಆಡ್ತಾರ ಮತ್ತೆ ಚೇಂಜ್ ಆಯ್ತಾರೆ, ನಾ ಆಡ್ಲಿಲ್ಲ ಅಂತ ಹೇಳ್ತಾರೆ ಸರ್. ಕೆಲವೊಂದು ಜನಕ್ಕೆ ಕಷ್ಟ ಮಾತಾಡ್ತಾರೆ ಎಲ್ಲರಿಗೆ ಸರ್. ಅವ್ರು ಎದುರು ಹೋದ್ರಿ ಯಾರಿಗೆ ಯಾರು ಮಾತಾಡಿದ್ರಿ. ಈಗ ಕೆಲವು ಹುಡುಗಿಯರು ಭೀ ಈಗ ಸುರೇಖಾ ನಂದು ದುಡ್ಡು ಹೊಂಟಿಲ್ಲ ಅಂತಂದ್ರೆ ಆಕಿಗೇನು ಕೇಳ್ತಿ, ನನಗೆ ಕೇಳು, ನಾ ದುಡ್ಡು ಹಾಕವ, ನಾ ಕೆಲಸ ಕೊಡುವ, ಆಕಿಗೇನು ಕೇಳ್ತೀನಿ, ನನಗೆ ಕೇಳು, ಹಿಂಗಂತ. ಹಾಂ ರೀ ಸರ್. ಏನಾಗ್ಬೇಕಂತೀರಿ ಈಗ ಅವ್ರ ವಿರುದ್ಧ? ಈಗ ನಿಮ್ಗೆಲ್ಲ ನೀ ಅನ್ನೋ ಪದ ಬಳಕೆ ಎಲ್ಲ ಮಾಡ್ರಲ್ಲ? ಹಾಂ ಸರ್, ಇದು ಏನದದು ಮುಂದೆ ಸರ್ ಏನ್ ಕೊಡ್ತಾರೆ ಅದು ಅವರು ಮೇಲೆ ಬಿಟ್ಟಿನ್ರಿ. ಅದು ನಮಗೆ ಇಷ್ಟ ಅಲ್ಲ ಸರ್, ಅವ್ರು ಏನು ಆಯ್ಕೆ ಕೊಡ್ತಾರೆ. ನಿಮ್ಮ ಹೆಸರು? ಸುಜಾತ.